ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕಾಲು ನೋವು ಅಥವಾ ಕಿಡ್ನಿ ಸಮಸ್ಯೆ ಇದೆಯಾ? ಈ ವಿಡಿಯೋನ ನೋಡಿ. ನಿಮಗೆ ಕಾಲು ನೋವು ಅಥವಾ ಕಿಡ್ನಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಕೂಡ ಖಂಡಿತವಾಗ್ಲೂ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ನಾವು ಮಾಡುವಂಥ ಒಂದು ಚಿಕ್ಕ ತಪ್ಪು ಹೇಗೆ ಮುಂದೆ ನಮಗೆ ಕೀಲುಗಳಲ್ಲಿ ನೋವನ್ನು ಉಂಟು ಮಾಡುತ್ತೆ, ಹಾಗೆ ನಮ್ಮ ಕಿಡ್ನಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕ ನೋಡಿ. ಬಾಯಾರಿಕೆ ಆದಾಗ ನೀರು ಕುಡಿಯೋದು ಸಹಜ, ಆದರೆ ನಾವು ಎಷ್ಟೋ ಬಾರಿ ಆಫೀಸ್ ಟೆನ್ಷನಲ್ಲೋ ಅಥವಾ ಗಡಿಬಿಡಿಯಲ್ಲೋ ನಿಂತ್ಕೊಂಡೇ ನೀರು ಕುಡಿದ್ಬಿಡ್ತೀವಿ. ಆದರೆ ಹೀಗೆ ಮಾಡೋದ್ರಿಂದ ಕಿಡ್ನಿಯಿಂದ ಹಿಡಿದು ಕೀಲು ನೋವಿನವರೆಗೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯದು ಜೀರ್ಣಕ್ರಿಯೆ. ನಾವು ನಿಂತು ನೀರು ಕುಡಿದಾಗ ಗುರುತ್ವಾಕರ್ಷಣೆಯಿಂದ ನೀರು ನೇರವಾಗಿ ತುಂಬ ವೇಗವಾಗಿ ಹೊಟ್ಟೆಯ ಗೋಡೆಗಳಿಗೆ ಅಪ್ಪಳಿಸುತ್ತೆ. ಇದರಿಂದ ಜೀರ್ಣರಸಗಳು ಸರಿಯಾಗಿ ಕೆಲಸ ಮಾಡಲ್ಲ. ಇದು ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣಕ್ಕೆ ಕಾರಣವಾಗುತ್ತೆ. ಎರಡನೆಯದು ಕಿಡ್ನಿ ಸಮಸ್ಯೆ. ನಾವು ನಿಂತು ನೀರು ಕುಡಿದಾಗ ನೀರು ಕಿಡ್ನಿಗಳ ಮೂಲಕ ಸರಿಯಾಗಿ ಫಿಲ್ಟರ್ ಆಗದೆ ವೇಗವಾಗಿ ಪಾಸ್ ಆಗುತ್ತೆ. ಇದರಿಂದ ರಕ್ತದಲ್ಲಿನ ಕಲ್ಮಶಗಳು ಹಾಗೆ ಉಳಿಯುವ ಸಾಧ್ಯತೆ ಇರುತ್ತೆ. ಇದು ದೀರ್ಘಕಾಲದಲ್ಲಿ ಕಿಡ್ನಿ ಮತ್ತು ಮೂತ್ರನಾಳಗಳ ಸೋಂಕಿಗೆ ದಾರಿ ಮಾಡಿಕೊಡ್ಬೋದು. ಮೂರನೆಯದು ಕೀಲು ನೋವು. ನಿಂತು ನೀರು ಕುಡಿಯೋದ್ರಿಂದ ದೇಹದಲ್ಲಿನ ದ್ರವಗಳ ಸಮತೋಲನ ತಪ್ಪುತ್ತೆ. ಇದರಿಂದ ಕೀಲುಗಳಲ್ಲಿ ದ್ರವ ಶೇಖರಣೆಯಾಗಿ ಭವಿಷ್ಯದಲ್ಲಿ ಕೀಲು ನೋವು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಶ್ವಾಸಕೋಶ ಮತ್ತು ಹೃದಯಕ್ಕೂ ಕೂಡ ತುಂಬಾ ಒತ್ತಡ ಹೇರುತ್ತೆ. ಹಾಗಾದರೆ ಸರಿಯಾದ ವಿಧಾನ ಯಾವುದು ನೀರು ಕುಡಿಯೋದು ಅಂತ ತಿಳ್ಕೊಳ್ಳೋಣ. ಇದು ತುಂಬಾ ಸಿಂಪಲ್ ಆಗಿದೆ. ನೀವು ಆರಾಮಾಗಿ ಕೂತ್ಕೊಂಡು ನೀರು ಕುಡಿಯಿರಿ. ಬೆನ್ನು ಸ್ವಲ್ಪ ನೇರವಾಗಿರಲಿ. ನೀರು ಕುಡಿಯುವಾಗ ಸಿಪ್ ಬೈ ಸಿಪ್ ಕುಡೀರಿ. ಒಂದೇ ಸರಿ ಪೂರ್ತಿ ಗೊಟ ಅಂತ ಒಂದೇ ಸರಿ ಕುಡಿದು ಮುಗ್ಸೋದಕ್ಕೆ ಹೋಗ್ಬಿಡಿ. ಆರಾಮಲ್ಲಿ ಸಿಪ್ ಬೈ ಸಿಪ್ ಕುಡೀರಿ. ಹೀಗೆ ಮಾಡೋದ್ರಿಂದ ಬಾಯಲ್ಲಿರೋ ಲಾಲಾರಸ ನೀರಿನ ಜೊತೆ ಸೇರಿ ಹೊಟ್ಟೆಗೆ ಹೋಗಿ ಅದು ಆ್ಯಸಿಡಿಟಿ ಕಂಟ್ರೋಲ್ ಮಾಡುತ್ತೆ. ಇದು ಆ್ಯಸಿಡಿಟಿ ಕಂಟ್ರೋಲ್ ಮಾಡೋದಕ್ಕೆ ಬೆಸ್ಟ್ ಮದ್ದು ಕೂಡ ಹೌದು. ಸೊ ಫ್ರೆಂಡ್ಸ್, ಇನ್ನು ಮುಂದೆ ನೀರು ಕುಡಿಯುವಾಗ ಆರಾಮಲ್ಲಿ ಕೂತ್ಕೊಂಡು ನೀರು ಕುಡೀರಿ. ಇದು ನಿಮ್ಮ ಎಷ್ಟೋ ಮುಂದೆ ಬರುವಂತಹ ರೋಗಗಳು ಮತ್ತು ಕಿಡ್ನಿ ಸಮಸ್ಯೆಗಳು ಮತ್ತು ಕೀಲು ನೋವನ್ನು ತಡೆಯುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆ ಹಂಚಿಕೊಳ್ಳಿ. ಹಾಗೆ ನಿಮಗೆ ಹೆಲ್ತ್ ರಿಲೇಟೆಡ್ ತುಂಬಾ ಸಿಂಪಲ್ ಆಗಿ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.